ಹಾಯ್ ನಮಸ್ಕಾರ ಸ್ನೇಹಿತರೆ. ನೀವು ಹುಡುಕುತ್ತಿರುವ ಸರ್ಕಾರಿ ಉದ್ಯೋಗ ಇವಾಗ ಒಂದು ನೋಟಿಫಿಕೇಶನ್ ಬಂದುಬಿಟ್ಟಿದೆ. ಅದೇನಪ್ಪ ಅಂತಂದರೆ AYC ಅಂತ ಅಂದರೆ ಆಂಡ್ರೂ ಲ್ಯಾಂಡ್ ಕಂಪ್ನಿ ವತಿಯಿಂದ 2022 ನೇಮಕಾತಿಗೆ ನೋಟಿಫಿಕೇಶನ್ನ ಹೊರಬಿಟ್ಟಿದ್ದಾರೆ. ಮತ್ತು ಒಟ್ಟು ಎಷ್ಟು ಹುದ್ದೆ ಕರೆದಿದ್ದಾರೆ ಮತ್ತು ಇಂಜಿನಿಯರ್ ಅಥವಾ ಮ್ಯಾನೇಜರ್ ಹುದ್ದೆಗಳಿವೆ. ಮತ್ತು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಮತ್ತು ಅರ್ಜಿ ಹೇಗೆ ಹಾಕಬೇಕು ಮತ್ತು ಯಾರ್ಯಾರು ಅರ್ಹರು ಮತ್ತು ಎಷ್ಟು ವೇತನ ಇರುತ್ತೆ ಮತ್ತು ಇದೆಲ್ಲವನ್ನು ಹೇಳ್ತೀನಿ. ಆದ್ದರಿಂದ ವಿಡಿಯೋ ಕೊನೆ ತನಕ ನೋಡಿ. ಮತ್ತು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕಾನ್ ಒತ್ತಿ ಮುಂಬರುವವರೆಗಾಗಿ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ತಿಳಿದುಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಯಾವುದೋ ಆರ್ಗನೈಸೇಷನ್ ಅಂತಂದರೆ AYCL ಅಂತ, ಅಂದರೆ ಕಂಪ್ನಿ ನೇಮ್ ಬಂದು AYCL ಅಂತ. ಇದು ಆಂಡ್ರೂ ಲ್ಯಾಂಡ್ ಕಂಪ್ನಿ ಅಂತ. ಇದು ಎಷ್ಟು ಪೋಸ್ಟ್ ಕರೆದಿದ್ದಾನಪ್ಪ ಅಂತಂದರೆ 14 ಪೋಸ್ಟನ್ನು ಕರೆದಿದ್ದಾರೆ. ಇದು ಎಲ್ಲಿ ಜಾಬ್ ಇರುತ್ತೆಪ್ಪ ಅಂತಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ ಲೊಕೇಶನ್ ಇರುತ್ತೆ. ನಂತರ ಪೋಸ್ಟ್ ನೇಮ್ ಬಂದು ಇಂಜಿನಿಯರ್ ಅಥವಾ ಮ್ಯಾನೇಜರ್ ಪೋಸ್ಟ್ ಇರುತ್ತೆ. ಮತ್ತು ಸ್ಯಾಲ್ರಿ ಬಂದು ಇವರಿಗೆ ಪ್ರತಿ ತಿಂಗಳು 50,700ರಿಂದ ಇದೆ 57,000ದಿಂದ 8,49,000ವರೆಗೂ ಪರ್ ಆ್ಯನಮ್ ಇರುತ್ತೆ. AYC ವೇಕೆನ್ಸಿ ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಮತ್ತು ಎಷ್ಟು ಪೋಸ್ಟನ್ನು ವೇಕೆನ್ಸಿ ನೀಡಿದ್ದಾರೆ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಇದು ಒಂದು ಪೋಸ್ಟ್ಗೆ ಇವರು ಮ್ಯಾಕ್ಸಿಮಮ್ 47 ವರ್ಷ ಮೀರಿರಬಾರ್ದು. ನಂತರ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್, ಇವರಿಗೆ ಪೋಸ್ಟ್ 2 ಇವೆ ಮತ್ತು ಮ್ಯಾಕ್ಸಿಮಮ್ ಏಜ್ ಬಂದು 38. ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ 1 and 2, ಇವ ಪೋಸ್ಟ್ ಬಂದು 2 ಇವೆ, ಮ್ಯಾಕ್ಸಿಮಮ್ ಏಜ್ ಬಂದು 38. ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಆರ್ ಅಸಿಸ್ಟೆಂಟ್ ಆಫೀಸರ್ ಗ್ರೇಡ್ 2, ಇದು ಮ್ಯಾಕ್ಸಿಮಮ್ 36 ಇಯರ್ಸ್ ಮೀರಬಾರ್ದು. ಮತ್ತು ಪೋಸ್ಟ್ ನೇಮ್ ಎಷ್ಟಿರುತ್ತಪ್ಪ ಅಂತಂದರೆ 1 ಇರುತ್ತೆ. ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ 1 and 2 ಆರ್ 2, ಪೋಸ್ಟ್ ಎಷ್ಟು ಬರಪ್ಪ ಅಂದರೆ 2 ಇವೆ, ಮ್ಯಾಕ್ಸಿಮಮ್ 38 ಇಯರ್ಸ್ ಇರುತ್ತೆ. ಮತ್ತು ಅಡಿಷನಲ್ ಇಂಜಿನಿಯರ್ 1 ಪೋಸ್ಟ್ ಇರುತ್ತೆ, 44 ವರ್ಷ ಮೀರಬಾರ್ದು. ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಆರ್ ಅಸಿಸ್ಟೆಂಟ್ ಆಫೀಸರ್ ಗ್ರೇಡ್ 1, 1 ಪೋಸ್ಟ್ ಇರುತ್ತೆ, 38 ಇಯರ್ಸನ್ನು ಮೀರಬಾರ್ದು. ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ E1 ಆರ್ E2, ಇಲ್ಲಿ 4 ಪೋಸ್ಟ್ ಇರುತ್ತೆ, ಮ್ಯಾಕ್ಸಿಮಮ್ ಏಜ್ ಬಂದು 37. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ಆ್ಯಸ್ ಪರ್ AYCL ಅಫಿಷಿಯಲ್ ನೋಟಿಫಿಕೇಷನ್, ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಡಿಪ್ಲೊಮಾ, ಡಿಗ್ರಿ, LLB, BBA, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಆರ್ ಡಿಪ್ಲೊಮಾ ಫ್ರಮ್ ಎನಿ ಆಫ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ನೀವು ಡಿಪ್ಲೊಮಾ ಮುಗಿದ್ರೆ ಹಾಕ್ಬೋದು ಅಥವಾ ಡಿಗ್ರಿ ಮುಗಿದ್ರೆ ಹಾಕ್ಬೋದು. LLB, BBA ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಗಬೇಕು. ಮತ್ತು ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಅಥವಾ ಡಿಪ್ಲೊಮಾ ನೀವು ಹಾಕ್ಬೋದು. ಮತ್ತು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಇದು ಕ್ವಾಲಿಫಿಕೇಷನ್ ಅಂದರೆ ಡಿಗ್ರಿ ಇನ್ ಲಾ ಆರ್ LLB ಇರಬೇಕು. ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ 1 ಇವರಿಗೆ ಡಿಪ್ಲೊಮಾ ಅಥವಾ ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಆಗಿ ಕಂಪ್ಲೀಟ್ ಆಗಿರಬೇಕು. ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ 1 or 2 ಇವರು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿದಿರಬೇಕು. ನಂತರ ಅಸಿಸ್ಟೆಂಟ್ ಇಂಜಿನಿಯರ್ ಆರ್ ಅಸಿಸ್ಟೆಂಟ್ ಆಫೀಸರ್ ಗ್ರೇಡ್ 2, ಇವರು ಏನು ಮುಗಿಸಿರಪ್ಪ ಅಂದರೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಥವಾ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆರ್ ಮಾರ್ಕೆಟಿಂಗ್, BBA ಅಥವಾ ಗ್ರ್ಯಾಜುಯೇಷನ್ ಅಂದರೆ ನೀವು ಹಾಕ್ಬೋದು. ಅಸಿಸ್ಟೆಂಟ್ ಗ್ರೇಡ್ 1 and 2 ಡಿಪ್ಲೊಮಾ ಇನ್ ಮೆಕ್ಯಾನಿಕ್ಸನ್ನ ಮುಗಿದವರು ನೀವು ಹಾಕ್ಬೋದು. ನಂತರ ಅವ್ರು ಏನು ಮುಗಿಸಿರಪ್ಪ ಅಂದರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ನ ಮುಗಿಸಿದ್ರೆ ಹಾಕ್ಬೋದು. ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಆರ್ ಅಸಿಸ್ಟೆಂಟ್ ಆಫೀಸರ್ ಗ್ರೇಡ್ 1, ಇವರು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಆರ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆರ್ ಮಾರ್ಕೆಟಿಂಗ್, BBA, ಗ್ರ್ಯಾಜುಯೇಷನ್ ಮುಗಿಸೋರು ನೀವು ಹಾಕ್ಬೋದು. ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ E1 or E2, ಡಿಪ್ಲೊಮಾ, ಡಿಗ್ರಿ, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಆರ್ ಡಿಪ್ಲೊಮಾ ಮುಗಿಸೋರು ಹಾಕ್ಬೋದು. ನಂತರ ಸ್ಟಾರ್ಟ್ ಆಗಪ್ಪ ಅಂತಂದರೆ ಇದು ಅಪ್ಲಿಕೇಶನು ಡೇಟ್ ಅಪ್ಲೈ ಆನ್ಲೈನ್ ಏಪ್ರಿಲ್ 9, 2025ರಿಂದ 30 ಏಪ್ರಿಲ್ 2025ರವರೆಗೂ ಟೈಮಿಂಗ್ ಇರುತ್ತೆ. 21 ಡೇಸ್ ಟೈಮಿಂಗ್ ಇರುತ್ತೆ. ಮತ್ತು ಇದೇ ಥರ ನಿಮಗೆ ವಿದ್ಯಾ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ದಿನಸ್ಕನಿ ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕಾನ್ ಬರೋಣ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.